ಈಗ ಕೊನೆಯ 3 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಶಾಸ್ತ್ರಿಗಳೇ, ಮಕರ, ಕುಂಭ ಮತ್ತೆ ಮೀನ 3 ರಾಶಿಯ ಗಮನಿಸೋಣ. ಮಕರ ರಾಶಿಯವರಿಗೆ ಚಂದ್ರ ಸಂಚಾರ ತುಂಬ ಚೆನ್ನಾಗಿದೆ. ಚಂದ್ರ ಗುರು ಒಟ್ಟಾಗ್ತಾರೆ, ಇದೆಲ್ಲ ಒಳ್ಳೆಯ ಲಕ್ಷಣ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ದಾಂಪತ್ಯದಲ್ಲಿ ಅನುರಾಗ, ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ಭಾವನೆಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ವೃತ್ತಿಯ ಅಧಿಪತಿ ತುಂಬ ಚೆನ್ನಾಗಿದೆ. ಹೀಗಾಗಿ ವೃತ್ತಿಯಲ್ಲೂ ತುಂಬ ವಿಶೇಷವಾದ ಅನುಕೂಲ ಕಾಣ್ತೀರಾ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಸರ್ಕಾರ ವಲಯದಲ್ಲಿ ಸ್ವಲ್ಪ ಕಷ್ಟ ಕ್ಲಿಷ್ಟ ವಾತಾವರಣ ಇರುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಈ ವಾರದ ಆದಿಯಲ್ಲಿ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ಇನ್ನು ವಾರ ಅಂತ್ಯ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನಿಮಗೆ ಅಲ್ಲಿ ಲಾಭದಲ್ಲಿ ಸಂಚರಿಸುತ್ತೆ ಮಾಂದಿ ಕೂಡ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ. ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ತುಂಬ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಲಾಭ ಕಾಣ್ತೀರಾ. ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ ಕಾಣ್ತೀರಾ. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಅದಕ್ಕೆ ಕಾರಣ ಸಪ್ತಮಾಧಿಪತಿ ಚಂದ್ರ ಕೇತು ಜೊತೆಗೆ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವಾರಾಂತ್ಯದಲ್ಲಿ, ಸ್ವಲ್ಪ ಗುರುವಾರದ ನಂತರದಲ್ಲಿ ಸ್ವಲ್ಪ ಅತಂತ್ರ ಸ್ಥಿತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ವ್ಯಥೆ, ನಷ್ಟ, ದುಃಖ, ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಏರ್ಪಾಡಾಗ್ತಕ್ಕಂಥದ್ದು, ಸೋಲು, ಚರ್ಚೆ, ವಾದಗಳಲ್ಲಿ ಭಾಗಿಯಾಗಬೇಡಿ. ಇಂಥದ್ದನ್ನೆಲ್ಲ ಗಮನಿಸ್ಕೊಳ್ಳಿ. ಅದು ವಾರದ ಅಂತ್ಯದಲ್ಲಿ, ಅದು 1-2 ದಿವಸ ಮಾತ್ರ. ಹೀಗಾಗಿ ಆತಂಕ ಬೇಡ. ಮಕರ ರಾಶಿಯವರಿಗೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ, ಹುರುಳಿ ಜೊತೆಗೆ ಇದ್ರ ಜೊತೆಗೆ ಹುರುಳಿನೂ ಸೇರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಹುರುಳಿ ಸಮರ್ಪಣೆ ಕೂಡ ಮಾಡಿ, ತುಂಬ ವಿಶೇಷ ಫಲ ಕೊಡುತ್ತೆ. ಆತಂಕ ಬೇಡ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಚುರುಕು ಬುದ್ಧಿ ಚೆನ್ನಾಗಿದೆ. ಸಾಲ ಸ್ವಲ್ಪ ಆಲಸ್ಯವೂ ಉಂಟಾಗಿಬಿಡುತ್ತೆ. ಹುಷಾರು, ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಯಾಕಂದರೆ ಕುಜನ ಬಲ ಚೆನ್ನಾಗಿರೋದ್ರಿಂದಾಗಿ ಅದೊಂದು ಒಳ್ಳೆಯ ಬಲ. ಹೀಗಾಗಿ ಅಧಿಕಾರದ ಬಲ ಆಗಬಹುದು, ಅಥವಾ ಕೆಲಸದಲ್ಲಿ ನಿಮಗೆ ಒಂದು ಶಕ್ತಿ, ಸ್ಟಫ್ ಅಂತಾರಲ್ಲ, ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗದೇ ಇರತಕ್ಕಂಥದ್ದು, ಆ ರೀತಿಯ ಒಂದು ಬಲ ವಿಶೇಷವಾಗಿ ಚೆನ್ನಾಗಿದೆ. ಆತ್ಮೀಯರಿಂದ ಉತ್ತಮ ಸಲಹೆ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಚೆನ್ನಾಗಿದೆ. ಇನ್ನು ಸ್ವಲ್ಪ ಸಾಲದ ಸುಳಿ ಸಿಕ್ಕಾಕೋಬೋದು. ಹುಷಾರು, ಸಾಲದ ವಿಚಾರದಲ್ಲಿ ಗಮನ ಇರಲಿ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವಾರಾಂತ್ಯದ ಸ್ವಲ್ಪ ಕೆಲಸಗಳಲ್ಲಿ ತೊಡಕುಂಟಾಗ್ಬಿಡುತ್ತೆ. ವೃತ್ತಿಯಲ್ಲಿ ವಿಘ್ನಗಳು, ತೊಡಕುಗಳು ಬರತಕ್ಕಂಥದ್ದು, ಅತಂತ್ರ ವಾತಾವರಣ ಇದಕ್ಕಿದ್ದ ಹಾಗೆ ನಿರ್ಮಾಣ ಆಗಿಬಿಡುತ್ತೆ. ಅದು ಹುಷಾರು. ತಕರಾರು, ಪರಿಶ್ರಮ ಬಂದುಬಿಡುತ್ತೆ. ಬೌದ್ಧಿಕ ಚರ್ಚೆ, ಘರ್ಷಣೆ, ಇದೆಲ್ಲ ಸರಿ, ಅದೆಲ್ಲ ಅದು ಸರಿ, ಇದು ಸರಿ, ಈ ಥರದ್ದು ಗೊಂದಲದ ವಾತಾವರಣ ತನ್ನ ಮೂಲಕ ಚರ್ಚೆ, ವಾದಕ್ಕೆ ಹೋಗುತ್ತದೆ. ಇದೆಲ್ಲ ಇರೋ ಸಾಧ್ಯತೆ ಇದೆ. ಹೀಗಾಗಿ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಚರ್ಚೆ, ಗೊಂದಲ ಬಂದ ಸಂದರ್ಭದಲ್ಲಿ ಹಿರಿಯರನ್ನು ಕೇಳ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಉಳಿದ ಹಾಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ, ದುಃಖದ ವಾತಾವರಣ ಇದೆ ಸ್ವಲ್ಪ ಮಟ್ಟಿಗೆ. ಅದರ ನಿವಾರಣೆಗೆ ನರಸಿಂಹ ಸನ್ನಿಧಾನಕ್ಕೆ ಸ್ವಲ್ಪ ಈ ಬೆಲ್ಲದ ಪಾನಕ ನೈವೇದ್ಯ ಮಾಡಿಸಿ ಅದನ್ನು ನೀವು ಪ್ರಸಾದ ತೊಗೊಂಡ್ರೆ, ಆ ತೀರ್ಥ ತೊಗೊಂಡ್ರೆ ತುಂಬ ಒಳ್ಳೆಯದು. ಪರಿಹಾರಕ್ಕೆ ಅದನ್ನು ಮಾಡಿ. ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಬೆಲ್ಲದ ಪಾನಕ, ಅದು ತುಂಬ ನೋಡಿ ದುಃಖ ಶಮನಕ್ಕೆ ಬಹಳ ವಿಶೇಷವಾಗಿದೆ. ಇದನ್ನು ಪ್ರಯತ್ನ ಮಾಡಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ನೇಹಿತರು, ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಬಹಳ ವಿಶೇಷವಾದ ಸಂತಸ, ಸಹಕಾರ, ಅವರಿಂದ ಒಂದು ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಸಮಾಧಾನ, ಸೌಖ್ಯಗಳು ಏರ್ಪಾಡಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅನುಕೂಲ ಇದೆ. ಸಭೆಗಳಲ್ಲಿ ಬಹಳ ವಿಶೇಷವಾದ ಮಾನ್ಯತೆ ಸಿಗುತ್ತೆ. ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು. ಹುಷಾರ, ಓಡಾಡಿ, ಅದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದಷ್ಟೇ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬಂದುಬಿಡುತ್ತೆ. ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಮುಖ್ಯವಾಗಿ ಚಂದ್ರನ ಸಂಚಾರ ಗಮನಿಸ್ಕೊಂಡಾಗ ಬಂಧು ಸ್ನೇಹಿತರ ವಿಚಾರಕ್ಕೆ ಸ್ವಲ್ಪ ಜಗಳ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು, ಅವ್ರ ಕಡೆಗೆ ಸ್ವಲ್ಪ ಗಮನ ಇರಲಿ. ಅಲ್ಲಿ ಬುಧನ ಜೊತೆಗೆ ಮಾಂದಿ ಬೇರೆ ಸೇರುತ್ತೆ. ಯಾರು ಸ್ನೇಹಿತರು, ಬಂಧುಗಳ ಅಧಿಪತಿಯೋ ಅವನ ಜೊತೆಗೆ. ಹೀಗಾಗಿ ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಕಷ್ಟ ಪರಿಸ್ಥಿತಿ, ವಸ್ತು ನಷ್ಟವಾಗ್ತಕ್ಕಂಥದ್ದು, ಇದೆಲ್ಲ ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲೂ ಮನಸ್ತಾಪ, ನಾನು ಆಗಲೇ ಹೇಳಿದ ಹಾಗೆ. ಈ ರೀತಿಯ ಒಂದು ಕೊನೆಗೆ ಸ್ವಲ್ಪ ಅತಂತ್ರ ಸ್ಥಿತಿ, ಒಂಥರ ಕಹಿಯ ದಾರಿ ಅದನ್ನು ಸೂಚಿಸ್ತಾ ಇದೆ. ಅದನ್ನು ದಾಟಬೇಕಾಗಿದ್ರೆ ಏನಪ್ಪ ಮಾಡೋದು? ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಕ್ಷೀರಾಭಿಷೇಕ ಮಾಡಿಸಿ, ಅದನ್ನು ಪ್ರಸಾದ ತೀರ್ಥ ತಗೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಪರಿಹಾರಕ್ಕೆ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ತುಂಬ ಒಳ್ಳೆಯದು. ಇದನ್ನು ಮಾಡೋದ್ರಿಂದ ಮೀನರಾಶಿಯವರು ಸಂಕಷ್ಟದಿಂದ ಪಾರಾಗ್ತೀರ. ಹೊರಗಡೆ ಯಾವುದು ದುಃಖ, ವ್ಯಥೆ ಅಂತ ಹೇಳಿದ್ನೋ ಅದರಿಂದ ಹೊರಬರಲಿಕ್ಕೆ ಇದು ಬಹಳ ವಿಶೇಷವಾದ ಸಾಧನ. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳು, 12 ರಾಶಿಗಳ ವಾರದ ಭವಿಷ್ಯವನ್ನು ತಿಳಿದಿದ್ದಾಯಿತು. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಸೊ ವಿಶೇಷವಾದಂತಹ ಮಂತ್ರ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ಓರ್ವ ಕಾಲರ್ ಇದ್ದಾರೆ. ಬಳ್ಳಾರಿಯಿಂದ ಮಂಗಳಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳಮ್ಮ ಅವರೇ. ನಮಸ್ಕಾರ ಮೇಡಮ್.
ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ದು ಒಂದ್ ಸ್ವಲ್ಪ ಭೂಮಿ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ರೀ. ಭೂಮಿಯ ವಿಚಾರ. ಭೂಮಿ ವಿಚಾರ. ತಮ್ಮ ಜನ್ಮ ದಿನಾಂಕ ಗೊತ್ತಾ? ಡೇಟ್ ಆಫ್ ಬರ್ತ್ ಹೇಳ್ಬೋದಾ? 18 ಹಾ 9 ಹ್ಮ್ 1959. 59. ಸಮಯ ಹೇಳಿಮ್ಮ. ಸಮಯ ಮಧ್ಯಾಹ್ನ ಮೇಡಮ್ ಅವರೇ, ಟೈಮಿಂಗ್ ಗೊತ್ತಿಲ್ಲ. ಮಧ್ಯಾಹ್ನ. ಸರಿ ಸರಿ ಆಯ್ತು. ಭೂಮಿ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದ್ರಿ. ಸರಿ. ಮಂಗಳಮ್ಮ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ಭೂಮಿ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು ಗುರುಜಿ. ತಮ್ಮದು ಮೀನ ರಾಶಿ ಅಲ್ವಾ? ಅಲ್ರಿ, ಗೊತ್ತಿದೆಯಾ ನಮ್ದು ಮಂಗಳಗೌರಮ್ಮ ರೀ. ಮಾಯಿಂದ ನೀವು ಗಮನಿಸ್ಕೊಂಡು ಸಿಂಹರಾಶಿ ಅಂತ ಇಟ್ಕೊಂಡಿದ್ದೀರಾ? ಹ್ಞೂ ರೀ. ವಸ್ತುತಃ ನೀವು ಡೇಟ್ ಹೇಳಿದ್ರಲ್ಲ, ಡೇಟ್ ಪ್ರಕಾರ ನೋಡಿದ್ರೆ 18/9/59 ಸರಿನಾ? ಅದು ಹ್ಞೂ ರೀ. ಸರಿ ಇದೆಯಾ? ಸರಿ, ಹಾಗಿದ್ದರೆ ನಿಮ್ಮದು ಉತ್ತರ ಭಾದ್ರ ನಕ್ಷತ್ರ ಮೀನ ರಾಶಿ ಆಗುತ್ತೆ. ನೋಡಿ, ಮೀನ ರಾಶಿಗೆ ಈಗ ನೋಡಿ, ಈಗ ಡಿಸೆಂಬರ್ 5ನೇ ತಾರೀಕು ನಂತರ ಭೂಮಿ ವ್ಯವಹಾರದ ಬಗ್ಗೆ ಕೇಳಿದ್ರಿ ಅಲ್ವಾ? ಭೂ ವಿಚಾರದ ಬಗ್ಗೆ. ಡಿಸೆಂಬರ್ 5ರ ನಂತರ ಗುರುವಿನ ಸ್ಥಾನ ಬದಲಾವಣೆ ಆಗಿ ಆತ ಚತುರ್ಥಕ್ಕೆ ಬರ್ತಾನೆ. ಯಾವುದು ಭೂಮಿ ಸ್ಥಾನವೋ ಅಲ್ಲಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗುವ ಲಕ್ಷಣ ಇದೆ. ಹೀಗಾಗಿ ಡಿಸೆಂಬರ್ 5ರಿಂದ ಜನವರಿ ಮಧ್ಯಭಾಗ, ಸಂಕ್ರಾಂತಿ ಹಬ್ಬ ಅಂತೀವಲ್ಲ, ಅಲ್ಲಿಯವರೆಗೆ ನಿಮಗೆ ಒಳ್ಳೆಯ ಕಾಲ. ಬುಧನ ಸಂಚಾರವು ಚತುರ್ಥವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣುವಿಗೆ ಹೂ ಸ್ವಲ್ಪ ಪ್ರತಿ ಬುಧವಾರ ಹೂ ಸಮರ್ಪಣೆ ಮಾಡಿ. ಪರಿಮಳಯುತವಾದ ಹೂಗಳನ್ನು ಸಮರ್ಪಿಸಿದ್ರೆ ಒಳ್ಳೆಯದು ಅಂತ. ಒಳ್ಳೆಯದಾಗಲಿ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಶಾಸ್ತ್ರಿಗಳೇ, ಈಗ ಮಂತ್ರದ ಸಮಯ. ಏನು ವಿಶೇಷವಾದ ಮಂತ್ರ ಹೇಳ್ತಾ ಇದ್ದೀರಿ? ಒಂದು ಗಣಪತಿಯ ಮಂತ್ರ ವಿಶೇಷವಾದದ್ದು. ಇದು ಯಾಕೆ ಅಂತಂದರೆ, ಈ ಮನೆಗಳಲ್ಲಿ ಏನಾದರೂ ಬಂಧುಗಳಲ್ಲಿ ಸ್ವಲ್ಪ ಜಗಳ, ಕಲಹ, ಮನಸ್ತಾಪಗಳಾಗಿದ್ದರೆ, ತಂದೆ ಮಕ್ಕಳಲ್ಲಿ, ತಂದೆ ತಾಯಿಗಳಲ್ಲಿ ಕಿತ್ತಾಟ, ಸ್ವಲ್ಪ ಸಮಸ್ಯೆಗಳು ಆ ಥರದ್ದು ಅನಿಸ್ತಾ ಇದ್ದರೆ ಸಾಮಾನ್ಯವಾಗಿರುತ್ತೆ. ಬಂಧು ಕಲಹ, ಸ್ನೇಹಿತರಲ್ಲಿ ಕಲಹ, ಈ ಥರದ್ದೆಲ್ಲ ಇರುತ್ತಲ್ಲ, ಅಂಥವ್ರು ನೋಡಿ ಈ ಮಂತ್ರ ಹೇಳಿಕೊಂಡ್ರೆ ಆ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಯಾವುದು ಕಲಹ ಉಂಟಾಗಿತ್ತೋ ಅದು ನಿವಾರಣೆಯಾಗುತ್ತೆ. ಶ್ರೀಕಾಂತೋ ಮಾತುಲೋ ಯಸ್ಯ ಜನನಿ ಸರ್ವಮಂಗಲ ಜನಕ ಶಂಕರೋ ದೇವ ತಂ ವಂದೇ ಕುಂಜರಾನನಂ. ಈ ಮಂತ್ರವನ್ನು 21 ಬಾರಿ ಪ್ರತಿ ದಿವಸ ಹೇಳ್ಕೊಳ್ಳಿ. ನೀವು ಆ ಬದಲಾವಣೆ ಕಾಣ್ತೀರ. ಇಂಥವರಿಂದಾಗಿ ನನಗೆ ತೊಂದರೆ ಆಗಿಬಿಟ್ಟಿದೆಯಪ್ಪ, ಆ ಬಂಧುಗಳನ್ನ ಇಷ್ಟು ದಿವಸ ತುಂಬ ಚೆನ್ನಾಗಿದ್ದರು, ಈಗ ಅವರಿಂದ ನನಗೆ ಮಾತಿಲ್ಲ, ಅವರು ನನ್ನನ್ನು ಮಾತಾಡಿಸ್ತಾ ಇಲ್ಲ, ಹೀಗಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದಾಗಿ ಆ ಬಾಂಧವ್ಯ ಯಾವುದು ಕಲಹ, ಕ್ಲೇಶ, ಕಗ್ಗಂಟಾಗಿತ್ತೋ ಆ ಗಂಟು ಬಿಡಿಸ್ತಾ ಹೋಗುತ್ತೆ. ತನ್ಮೂಲಕ ನಿಮಗೊಂದು ಹಿತವಾದ, ಮನಸ್ಸಿಗೆ ಹೃಷ್ಟ ಸಂತೋಷ ಹರಡುತ್ತೆ. ಹೀಗಾಗಿ ಪ್ರತಿ ದಿವಸ ಇದನ್ನು ಹೇಳ್ಕೊಳ್ಬಹುದು. 21 ಬಾರಿ ಹೇಳ್ಕೊಳ್ಬಹುದು. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.